ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಎ ಲಾಂಗ್ ಟೈಮ್. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ದಿವಸ ಆಗಿತ್ತು ಸಿಗ್ದಿತ್ತು ಅಂತ ಎಲ್ಲ ಸಿಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಒಂದು ಸ್ಮಾಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. Hi friends, this is your famous one Insta content creator Shubhra ji ki jai. ಅಲ್ಲಿ ನೋಡಿ ಸೊ Dosa, sambar, chutney, idli, dosa, sambar, chutney ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನನ್ನ ಕ್ಯಾಮ್ರಾ ಹಿಡಿದ ತಕ್ಷಣ ಸಾಕು ಇವರೆಲ್ಲ ಫುಲ್ ಹಿಂಗೆ ಟಾಂಟು ಕಾಮಿಡಿ ಮಾಡ್ತಾ ಇರ್ತಾರೆ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೆಸಾರ್ಟ್ ಕಡೆ ಹೋಗ್ತೀವಿ. ಫೈನಲಿ ಆಫ್ಟರ್ ಒಂದು 10-15 ಮಿನಿಟ್ಸ್ ಜರ್ನಿ ಹಂಗೆಲ್ಲ ಆದಮೇಲೆ ರೆಸಾರ್ಟಿಗೆ ರೀಚ್ ಆದ್ವಿ. ಶೇಕೆ ಗುರು ಶೇಕೆ ಐತೈತೆ ಗಾಯ್ಸ್. ಯಾವ್ದು ಹಾಕೋದು ಗಾಯ್ಸ್? ಸಾಂಗ್ ಸಜೆಸ್ಟ್ ಮಾಡಿ ಗಾಯ್ಸ್. ಬ್ಯಾಡ್ಮಿಂಟನ್ ಆಡೋಣ ಅಂತ ಕರ್ಕೊಂಡ್ಬಂದು ತಿನ್ನೋಕೆ ಕೂತಿದ್ದಾರೆ ಇವುಗಳು. ಹಲೋ. ಸೊ ಬ್ಯಾಡ್ಮಿಂಟನ್ ಆಡೋ ಫೈನಲಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋದೆ. ಸ್ವಲ್ಪ ಔಟ್ಡೋರ್ ಆ್ಯಕ್ಟಿವಿಟೀಸ್ ಹಿಂಗೆ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಅಂತ. ಏನು ಆಡೋಣಪ್ಪ ಅಂತ ಅಂದರೆ ಥ್ರೋಬಾಲ್ ಅಂತ ಡಿಸೈಡ್ ಮಾಡಿದ್ವಿ. ಥ್ರೋಬಾಲ್ ಆಡ್ತಾ ಫುಲ್ ಸುಮಾರು ದಿವಸ ಆಗಿತ್ತು. ಆ ಫೋರ್ಸಿಗೆ ಜಸ್ಟ್ ಗಾಯ ಆಗುತ್ತೆ ಅಂತಿದ್ದೆ. ಅಷ್ಟೊತ್ತಿಗೆ ಏನೂ ಆಗಲ್ಲ ಅನ್ನೋಷ್ಟೊತ್ತಿಗೆ ನೆಕ್ಸ್ಟ್ ಕ್ಯಾಚಿಗೆ ಅವಳಿಗೆ ಏಟಾಯಿತು. ಅದನ್ನೇ ನಾವೆಲ್ಲ ನಾರ್ಮಲಾಗಿ ಆಡ್ತಾರೆ, ನಮ್ಮ ಸೃಷ್ಟಿಗೆ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋದಿತ್ತು. ಸೊ ಅದನ್ನೇ ಟ್ರೈ ಮಾಡ್ತಾ ಕೂತಿದ್ದಾರೆ ಅಲ್ಲಿ. ಹಿಂಗೆ ಆಮೇಲೆ ಅಂತ ರೆಸ್ಟ್ ಮಾಡೋಣ ಅಂತ ಸುಮ್ಮನೆ ಸ್ವಿಂಗ್ ಮೇಲೆ ಕೂತಿದ್ವಿ. ಹಿಂಗೆ ಇನ್ನೇನು ಸ್ವಲ್ಪ ಹೊತ್ತಿಗೆ ನಮ್ಮ ಸೃಷ್ಟಿದು ಎಕ್ಸ್ಟ್ರಾಡಿನರಿ ಸ್ಕಿಲ್ಸ್ ಎಲ್ಲ ಶೋಕೇಸ್ ಮಾಡಿ ಮುಗ್ದಿತ್ತು. ಇನ್ನೇನು ಲಂಚ್ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಲಂಚ್ ಮಾಡ್ಕೊಳೋಣ ಅಂತ ಲಂಚ್ ಮಾಡ್ಕೊಂಡು ನೆಕ್ಸ್ಟ್ ಔಟ್ಡೋರ್ ಇವೆಂಟ್ಸ್ ಅಂದರೆ ರಾಫ್ಟಿಂಗ್, ಕಯಾಕಿಂಗ್, ಜಾರ್ಬಿಂಗ್ ಇಂಥವೆಲ್ಲ ಮಾಡ್ಕೊಳಕ್ಕೆ ಹೋಗೋಣ ಅಂತ ಲಂಚ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿ ಹೋದ ತಕ್ಷಣ ಫುಲ್ ರಶ್ ಇತ್ತು ಬಿಕಾಸ್ ಇಟ್ ವಾಸ್ ಅನ್ ವೀಕೆಂಡ್. ಸೊ ಫೈನಲಿ ಬೋಟ್ ಸಿಕ್ತಿ. ನೆಕ್ಸ್ಟ್ ಫಸ್ಟ್ ರಾಫ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ಅಂತ ನಾವು ರಾಫ್ಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಪ್ರತೀಕ್ಷಾ, ಸ್ಫೂರ್ತಿ, ಶ್ರೇಯಾ, ಹರ್ಷಿತಾ, ಶುಭ್ರಾ, ಶ್ರೇಯಾ, ರೇಷ್ಮಾ, ಸೃಷ್ಟಿ. ಚಲೋ, ಆರ್ ಯು ರೆಡಿ? ಇದೇ ಫುಲ್ ಎಕ್ಸೈಟ್ಮೆಂಟ್ ಜೊತೆ ಅವ್ರ ಹತ್ರ ಇನ್ಸ್ಟ್ರಕ್ಷನ್ಸ್ ಎಲ್ಲ ತೊಗೊಂಡು ಹೆಂಗೆ ರೋ ಮಾಡಬೇಕಂತ ಕೊಟ್ಟರು. ಅದರಲ್ಲೇ ಫುಲ್ ರಾಫ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ದ ಬೆಸ್ಟ್ ಪಾರ್ಟ್ ಆಫ್ ದ ಟ್ರಿಪ್ ಅಂದರೆ ರಾಫ್ಟಿಂಗ್ ಅಂತಲೇ ಅನ್ಬೋದು. ನಮ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಅ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸಿಂಗ್, ಬಟ್ ವಿ ಎಂಜಾಯ್ಡ್ ಇಟ್ ಎ ಲಾಟ್. ನೆಕ್ಸ್ಟ್ ಆ್ಯಕ್ಟಿವಿಟಿ ವಾಸ್ ರಿವರ್ ಸ್ವಿಮ್ಮಿಂಗ್. ಸ್ಟಾರ್ಟಿಂಗ್ ಹೆಸಿಟೇಷನ್ ಇತ್ತು. ಆಮೇಲೆ ಒಬ್ಬೊಬ್ಬರೇ ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಬ್ಬೊಬ್ಬರೇ ಎಲ್ಲ ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಹೆಂಗಿದ್ರು ಕಾನ್ಫಿಡೆನ್ಸ್ ಇತ್ತು, ಲೈಫ್ ಜಾಕೆಟ್ಸ್ ಇತ್ತು, ನಾವು ಹೆಂಗಿದ್ರು ಫ್ಲೋಟ್ ಮಾಡ್ತೀವಿ ಅಂತ. ದಟ್ ವಾಸ್ ಆಲ್ಸೋ ಬ್ಯೂಟಿಫುಲ್. ಆ ವೆದರ್, ಆ ಟೆಂಪ್ರೇಚರ್ಗೆ ನೀರಲ್ಲಿದ್ದಾಗ ಎಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಇತ್ತು ಅಂದರೆ ಬಿಕಾಸ್ ಇಟ್ ವಾಸ್ ಸೋ ಹಾಟ್ ದೇರ್. ಹಂಗೆ ಸ್ವಲ್ಪ ಹೊತ್ತು ಗೇಮ್ಸ್ ಆಡ್ಕೊಂಡು ಸ್ವಲ್ಪ ಅಂಡರ್ ವಾಟರಲ್ಲಿ ಅವ್ರು ನಮ್ಗೆ ಹೆಲ್ಪ್ ಮಾಡಿದ್ರು ಹೋಗಿ ನೋಡೋಕ್ಕೆ. ಅದು ಟರ್ನ್. ಚಲೋ, ರೆಡಿ, 1 2 3. ಅದೆಲ್ಲ ಆದಮೇಲೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ಗೆ ಹೋಗಿ ಸ್ವಿಮ್ ಮಾಡ್ಕೊಂಬರೋಣ ಅಂತ ಒಂದು ಲಾಂಗ್ ಡಿಸ್ಟೆನ್ಸ್ ಸ್ವಿಮ್ಮಿಂಗಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಮತ್ತೆ ವಾಪಸ್ ಸ್ವಲ್ಪ ಫೋಟೋಸು ವೀಡಿಯೋಸ್ ತೊಗೊಳಕ್ಕೆ ಬಂದ್ವಿ. ನಮ್ಗೆ ಯಾರಿಗೂ ವಾಪಸ್ ಬರೋಕ್ಕೆ ಮೂಡ್ ಇರಲಿಲ್ಲ. ಬಟ್ ಬಿಕಾಸ್ ಇಟ್ ವಾಸ್ ಆಲ್ರೆಡಿ ಅರೌಂಡ್ 5:36 ಅವ್ರು ಕ್ಲೋಸ್ ಮಾಡೋದಿತ್ತು. ಸೊ ಫೈನಲಿ ಲಾಸ್ಟ್ ರೌಂಡ್ ಆಫ್ ರಾಫ್ಟಿಂಗಿಗೆ ಹೋಗಿ ವಾಪಸ್ಸಿ ರೆಸಾರ್ಟ್ ಕಡೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. किस्मत के तेरी
ರೆಸಾರ್ಟಿಗೆ ಬಂದು ಡೈರೆಕ್ಟಾಗಿ ಮತ್ತೆ ಪೂಲಿಗೆ ಹೋಗಿ ಸ್ವಲ್ಪ ಹೊತ್ತು ಎಂಜಾಯ್ ಎಲ್ಲ ಮಾಡೋಷ್ಟೇ ನಮಗೆ ರಿಯಲೈಸ್ ಆಯಿತು ನಾವು ಹೋಲಿನೇ ಆಡಿಲ್ಲಲ್ಲ ಈ ಸತಿ ಹೆಂಗಿದ್ರು ಹೋಲಿ ಟೈಮ್ಗೆ ಬಂದಿದ್ದೀವಿ ಅಂತ ಸ್ವಲ್ಪ ಹೊತ್ತು ಹೋಲಿ ಆಡಿ ಎಂಜಾಯ್ ಮಾಡೋಣ ಅಂತ ಎಲ್ಲ ಹೋಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅದು ಕಲ್ಲು चकारी जो तूने मुझे मारी ओ सीधी सादी चोरी शराबी हो गई और जीन्स पहन के जो तूने ಹೋಲಿ ಕಂಪ್ಲೀಟ್ ಮಾಡಿದ ತಕ್ಷಣ ಹೋಗಿ ರೈನ್ ಡ್ಯಾನ್ಸ್ ಮಾಡ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಬಿಕಾಸ್ ಫುಲ್ ಟಯರ್ಡ್ ಆಗಿತ್ತು. ಅವತ್ತು ಮಾರ್ನಿಂಗಿಂದ ವಾಟರ್ ಆ್ಯಕ್ಟಿವಿಟೀಸ್ ಅಂತ ಹೋಗಿ ನೈಟ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಲ್ಕೊಂಡ್ವಿ. ಆ್ಯಂಡ್ ಅಗೇನ್ ವಿ ವೋಕ್ ಅಪ್ ಮಾರ್ನಿಂಗ್ ಫಾರ್ ಎ ಬ್ಯೂಟಿಫುಲ್ ನೇಚರ್ ವಾಕ್. ಸೊ 1-2 ಕಿಲೋಮೀಟರ್ಸ್ ನೇಚರ್ ವಾಕ್ ಮುಗಿಸ್ಕೊಂಡು ಇಲ್ಲಿ ಟ್ರೆಕ್ಕಿಂಗ್ ಹೋದ್ವಿ. ಅವ್ರ ಕಾಲು ಮುರಿದೋಗಿದೆ ಗೈಸ್. ನಾವೀಗ ವಾಪಸ್ ರೆಸಾರ್ಟ್ಗೆ ಹೋಗ್ಬೇಕಾ ನೇಚರ್ ವಾಕ್ ಹೋಗ್ಬೇಕಂತ ನೀವೇ ನೇಚರ್ ವಾಕಿಂಗ್ ಬರಬೇಕು. ಅರ್ಧ ಕೆಲಸ ಲೈಫಲ್ಲೇ ಬಿಡಬಾರ್ದು. ಮಕ್ಕಳ ಎಸ್ ಕಷ್ಟಪಟ್ಟು ಎದ್ದಿದ್ದೀವಿ ಗೈಸ್ ಮಾರ್ನಿಂಗ್. ಸೊ ವಿ ಆರ್ ಗೋಯಿಂಗ್ ಫಾರ್ ನೇಚರ್ ವಾಕ್. ನಾವು ನೇಚರ್ ವಾಕಿಗೆ ಬಂದಿದ್ವೋ ಫೋಟೋ ಶೂಟಿಗೆ ಬಂದಿದ್ವೋ ಅಂತ ನನಗೆ ಒಂದ್ಸತಿ ಕನ್ಫ್ಯೂಸ್ ಆಯಿತು. ಬಿಕಾಸ್ ಒಬ್ರದ ಮೇಲೆ ಒಬ್ಬರು ಫೋಟೋಸ್ ತಗೊಂಡು ಕೂತಿದ್ರು. ಇವ್ರು ಫೋಟೋ ಶೂಟ್ಗಳೇ ಮುಗೀತಿರ್ಲಿಲ್ಲ. ಸಾಂಗ್ ಅವರೇ ಆಡ್ಕೊತಾರೆ. ನೋಡಿ ಗೈಸ್ 1 ಅವರಿಂದ ಕಾಯ್ತಿದೀವಿ, ಹುಡುಗಿ ಫೋಟೋ ಶೂಟೇ ಮುಗೀತಾ ಇಲ್ಲ. Yes, to see real life crocodiles after seeing crocodiles in college and MBBS. ಕ್ರೊಕೊಡೈಲ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲ ಇದಳಲ್ಲ ದೊಡ್ಡ ಕ್ರೊಕೊಡೈಲ್ ಪಾರ್ಕ್. We have come to see where are you crocodile. ಅಲ್ಲಿ ಕ್ರೊಕೊಡೈಲ್ ಪಾರ್ಕ್ ಮುಗಿಸ್ಕೊಂಡು ನಿಯರ್ ಬೈ ಪ್ಲೇಸಸ್ಸು ವ್ಯೂಸ್ನೆಲ್ಲ ಇನ್ನೂ ಸ್ವಲ್ಪ ನೋಡ್ಕೊಂಡು ವಿ ಡಿಸೈಡೆಡ್ ಟು ಗೋ ಫಾರ್ ಲಂಚ್. ವಿ ಡಿಸೈಡೆಡ್ ಟು ಗೋ ಫಾರ್ ಗುಫಾ ಆಲ್ ದ ವೇ ಫ್ರಮ್ ದಾಂಡೇಲಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಮುಂಚೆ ಟ್ರೈಔಟ್ ಮಾಡಿದ್ರಂತ ಪ್ಲೇಸ್ನ ಆ್ಯಂಡ್ ಐ ಹ್ಯಾಡ್ ನೆವರ್ ಟ್ರೈಡ್ ಇಟ್ ಬಿಫೋರ್. ಬಟ್ ದ ಫುಡ್ ಆ್ಯಂಡ್ ಆ್ಯಂಬಿಯನ್ಸ್ ಎವ್ರಿಥಿಂಗ್ ವಾಸ್ ಸೋ ಗುಡ್ ದೇರ್. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಇಟ್ ವಾಸ್ ಆಲ್ರೆಡಿ ಈವ್ನಿಂಗ್. ಇನ್ನೇನು ಟ್ರೈನ್ ಬೋರ್ಡ್ ಮಾಡಬೇಕಿತ್ತು ಅಂತ ವಿ ಸ್ಟಾರ್ಟೆಡ್ ಹೆಡಿಂಗ್ ಟುವರ್ಡ್ಸ್ ಆ ರೈಲ್ವೆ ಸ್ಟೇಷನ್. ಈ 2 days ಒಳ್ಳೆ ಜಸ್ಟ್ ಬ್ಲಿಂಕ್ ಆಫ್ ಎನ್ ಐ ಮುಗ್ದೋದಂಗೆ ಅನಿಸ್ತು. ವಾಪಸ್ ಬರೋಕ್ಕೆ ಮೂಡೇ ಇರಲಿಲ್ಲ. ಬಟ್ ವಿ ಸ್ಟಿಲ್ ಹ್ಯಾಡ್ ಟು ಕಮ್ ಬ್ಯಾಕ್ ಬಿಕಾಸ್ ಒನ್ ಆರ್ ದಿ ಅದರ್ ಡೇ ದ ಟ್ರಿಪ್ ಹ್ಯಾಡ್ ಟು ಕಮ್ ಟು ಎನ್ ಎಂಡ್. ಸೊ ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.